ಸರ್ ಈಗ ನಾನು ಮೊನ್ನೆ ತ್ರಿವಿಕ್ರಮ್ ಇಂಟರ್ವ್ಯೂ ಮಾಡುವಾಗ ಕೇಳ್ತಾ ಇದ್ದೆ ಈ ಭವ್ಯ ತ್ರಿವಿಕ್ರಮ್ ಲವ್ ಸ್ಟೋರಿ ಬಗ್ಗೆ. ಅವ್ರು ತುಂಬಾ ಸಂದರ್ಶನಗಳಲ್ಲಿ ಯಾವುದೇ ಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಆಡಿಯೋ ತುಂಬಾ ಇದೆ. ಬಿಗ್ ಬಾಸ್ ಮನೆಯಲ್ಲಾಗಲಿ ಕೆಲವೊಂದಿಷ್ಟು ಘಟನೆಗಳು ಕೂಡ ನಡೆದಿದೆ. ಆದರೆ ಹೊರಗಡೆ ಬಂದ ಮೇಲೆ ಯಾವುದೇ ಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನೀವು ಅವ್ರನ್ನ 3 ಮಂತ್ಸ್ 4 ಮಂತ್ಸ್ಗಳ ಕಾಲ ನೋಡಿರ್ತೀರಾ. ಆ ಜೋಡಿ ಹೇಗಿತ್ತು ಅಂತ ಸರ್? ಈಗ ಲವ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸತ್ಯನಾ ಅನ್ಸುತ್ತೆ? ಇಲ್ಲ ಸರ್, ಅದ್ರ ಬಗ್ಗೆ ನಾನು ನಿಜವೂ ಅದೇ ನಾವೇನು ಅಲ್ಲಿ ಒಳಗೆ ಕೂತಿರ್ಬೇಕಾದ್ರೆ ಒಂದಷ್ಟು ಚರ್ಚೆಗಳಾಯಿತು. ಅದು ಸುರೇಶ್ ಅವ್ರು ಬಂದು ಲವ್ ಪ್ರಪೋಸ್ ಮಾಡಿದ್ರಿ ಅಂತ ಹೇಳಿದ್ರು. ಅವಾಗ ಅವ್ರೇನು ಆನ್ಸರ್ ಕೊಟ್ಟರು ಅಷ್ಟೇ ಸರ್. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಡೆ ಕೂತಿರ್ತೀವಿ ಸರ್. ಒಬ್ಬರು ಬೆಡ್ರೂಮಲ್ಲಿ ಕೂತಿದ್ರೆ ಲಾನಲ್ಲಿ ಏನೋ ಸಂದರ್ಶನ ಆಗಿರುತ್ತೆ, ಅಲ್ಲೇನೋ ಮಾತುಕತೆ ಆಗಿರುತ್ತೆ, ಅಲ್ಲೇನೋ ಒಬ್ಬರು ಪೌಡರ್ ರೂಮಲ್ಲಿ ಇರ್ತಾರೆ, ಲೈಕ್ ಈ ಥರ. ಬಟ್ ಆಚೆ ಬಂದು ನಾನು ಯಾವುದೂ ಎಪಿಸೋಡ್ ನೋಡಲೇ ಇಲ್ಲ ಸರ್. ಈಗ ಇನ್ನೂ ಸೋಷಿಯಲ್ ಮೀಡ್ಯಾದಲ್ಲಿ ಅದು ಸುಮ್ಮನೆ ಮಾಡ್ತಿದ್ರೆ ಅದರಲ್ಲೇ ಇದೆ. ಈಗಲೂ ಒಂದು 200 ಮಿಸ್ ಕಾಲ್ ಇದೆ, ಒಂದು 400 ಮೆಸೇಜ್ ಇದೆ, ಯಾವುದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಎಷ್ಟು ಅಂತ ಒಬ್ಬರ ಹತ್ರ ಮಾತಾಡಿದ್ರೆ ಒಂದು 5 ನಿಮಿಷ 3 ನಿಮಿಷ ಎಲ್ರಿಗೂ ಕಾಲ್ ಮಾಡ್ತೀನಿ, ಎಲ್ಲರ ಹತ್ರನೂ ಮಾತಾಡ್ತೀನಿ. ಬಟ್ ಅದ್ರ ಮುಂಚೆ ಯಾರು ಇರ್ದು ಏನು ಅಂತ ಅದೇ ಪ್ರೈವೇಸಿ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಬಿಗ್ ಬಾಸ್ ಮನೆಯಲ್ಲಿ. ಪ್ರೈವೇಸಿ ಹೆಂಗೆ ಮೇಂಟೈನ್ ಮಾಡೋದು? ಅಂದ್ರೆ ಪ್ರೈವೇಸಿ ಮೇಂಟೈನ್ ಎಲ್ಲ ಕಡೆ ಕ್ಯಾಮ್ರಾಸ್ಗಳು ಇರ್ತವೆ. ಪ್ರೈವೇಸಿ ಹೆಂಗೆ ಮೇಂಟೈನ್ ಮಾಡೋಕ್ಕಾಗೋದೇ ಇಲ್ಲ. ಹೆಂಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ? ನೀವು ವಾಶ್ರೂಮ್ಗೆ ಒಂದು ಬಿಟ್ಟು, ಡ್ರೆಸ್ಸಿಂಗ್ ರೂಮ್ ಒಂದು ಬಿಟ್ಟು, ಇನ್ನೆಲ್ಲ ಕಡೆನೂ ಮೂಲೆನೂ ನೀನು ಎಲ್ಲೇ ಕೂತ್ಕೊಂಡು ಏನೇ ಮಾತಾಡಿದ್ರು ಕ್ಯಾಪ್ಚರ್ ಆಗೇ ಆಗುತ್ತೆ. ಓಕೆ, ಆ ಒಂದು ಖುಷಿ ಹೇಗಿತ್ತು ಸರ್ ಬಿಗ್ ಬಾಸ್ ಒಂದು ಕರೆ ಬಂದಾಗ ನಿಮಗೆ? ಕರೆ ಬಂದಾಗ ಖುಷಿ ಇರಲಿಲ್ಲ ಸರ್. ಈಗ ಆಚೆ ಬಂದಾದ್ಮೇಲೆ ಖುಷಿ ಇದೆ. ಕರೆ ಬಂದವಾಗ ಏನು ಮಾಡಬೇಕಾ ಹೋಗ್ಬೇಕಾ ಹೇಗೆ ಏನು ಅಂತಲೇ ಇತ್ತು. ಅದು 1 ತಿಂಗಳು ನಾನು ಡಿಸೈಡ್ ಮಾಡೋಕ್ಕೆ, ಆಮೇಲೆ ಓಕೆ ಅಂತ ಹೇಳೋಕ್ಕೆ 1 ತಿಂಗಳಾಯಿತು. ಆಮೇಲೆ ಲಾಸ್ಟಲ್ಲಿ ಲಾಸ್ಟ್ ಒಂದು 5 ಡೇಸ್ ಇರಬೇಕಾದ್ರೆ ಓಕೆ ಅಂತೇಳಿ ರೆಡಿಯಾಗಿ ಹೋಗಿದ್ದು. ಬಟ್ ಬಿಗ್ ಬಾಸ್ ಮನೆ ಹೋಗಲಿಲ್ಲ ಅಂದರೆ ಮಿಸ್ ಮಾಡ್ಕೋತಿದ್ದೆ ಸುಮಾರಷ್ಟು ವಿಚಾರಗಳು, ಸುಮಾರಷ್ಟು ಬಿಗ್ ಬಾಸ್ ಮನೇಲಿ ಮಿಸ್ ಮಾಡ್ಕೋತಿದ್ದೆ ಹೋಗಲಿಲ್ಲ ಅಂದರೆ. ಆ ರಿಗ್ರೆಡ್ಡು ಸಿಕ್ಕಾಪಟ್ಟೆ ಕಾಡೋದು. ಬಟ್ ಲಾಸ್ಟಿಗೆ ಬಂದಾದಮೇಲೆ ಒಂದಷ್ಟು ಎಲ್ಲ ಕನ್ನಡಿಗರ ಪ್ರೀತಿ ಸಿಕ್ಕಿರೋದ್ರಿಂದ ತುಂಬಾ ಖುಷಿ. ಓಕೆ ಸರ್, ಲಾಸ್ಟ್ ಕಿಚ್ಚ ಸುದೀಪ್ ಅವ್ರದ್ದು ಲಾಸ್ಟ್ ನಿರೂಪಣೆ ಅಂತ ಹೇಳಿ ಕೇಳ್ಪಟ್ಟೆ. ಕೆಲವೊಂದಿಷ್ಟು ಆಗಲೇ ಭಾವನಾತ್ಮಕವಾಗಿ ಪೋಸ್ಟ್ಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಸುದೀಪ್ ಅವರು. ಲಾಸ್ಟ್ ಸೀಸನ್ ಕಿಚ್ಚ ಸುದೀಪ್ ಅವ್ರದ್ದಾದರೆ ನೆಕ್ಸ್ಟ್ ಸೀಸನ್ಗೆ ಬಿಗ್ ಬಾಸ್ ಅನ್ನು ನಡೆಸಿಕೊಡುವಂಥವ್ರು ಯಾರಾಗ್ತಾರೆ ಅಂತೇಳಿ ಗೊತ್ತಿಲ್ಲ. ಬಟ್ ಕಿಚ್ಚ ಸುದೀಪ್ ಸರ್ ಇರಬೇಕಾದ್ರೆ, ಸುದೀಪ್ ಅಣ್ಣ ಇರಬೇಕಾದ್ರೆ ನಾನು ಹೋಗಿರೋದು ನನಗೆ ಬಹಳ ಖುಷಿ. ಸುದೀಪ್ ಸರ್ ಬಿಟ್ಟರೆ ಆ ಜಾಗಕ್ಕೆ ಗೊತ್ತಿಲ್ಲ ಸರ್. ಒಂದು ಬೆಂಚ್ ಮಾರ್ಕ್ ಅಂತ ಮಾಡಿಬಿಟ್ಟಿದ್ದಾರೆ. ಬಟ್ ಇನ್ನು ಮುಂದೆ ಏನು ಅನ್ನೋದು ಗೊತ್ತಿಲ್ಲ ಸರ್. ಮತ್ತಷ್ಟು ವೈವಿಧ್ಯಮಯ ವಿಷಯಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ. ನಮಸ್ಕಾರ.